ಟಾಪಿಕ್ ಬರೋದಾದ್ರೆ ಏಲಿಯನ್ಸ್. ಈ ಯೂನಿವರ್ಸ್ ಅಲ್ಲಿ ಹ್ಯೂಮನ್ಸ್ ತರನೇ ಬೇರೆ ಜೀವಿಗಳು ಇರ್ಬೋದಾ ಸರ್? ನಮ್ಮ ಸೋಲಾರ್ ಸಿಸ್ಟಮ್ ಆಗಿರ್ಬೋದು ಅಥವಾ ಹೊರಗೆ ಓವರ್ ಆಲ್ ಯೂನಿವರ್ಸ್ ಅಲ್ಲಿ ಹ್ಯೂಮನ್ಸ್ ತರನೇ ಬೇರೆ ಜೀವಿಗಳು ಇರ್ಬೋದು ಅಥವಾ ಹ್ಯೂಮನ್ಸ್ ಗಿಂತ ವಿಭಿನ್ನವಾಗಿರ್ಬೋದು ಸರ್ ಜೀವಿಗಳು? ನಮ್ಮ ಭೂಮಿಯಲ್ಲಿ ಮಿಲಿಯಗಟ್ಲೆ ತರದ ಜೀವಿಗಳನ್ನು ನಾವು ನೋಡ್ತೇವೆ. ಸರ್, ಈಗ ಚಾರಿಯಟ್ಸ್ ಆಫ್ ಗಾಡ್ಸ್ ಅನ್ನೋ ಒಂದು ಬುಕ್ ಅಲ್ಲಿ ನಮ್ಮನ್ನ ಹ್ಯೂಮನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದೆ ಏಲಿಯನ್ಸ್, ನಮಗೆ ಗಾಡ್ ಅನ್ನೋದು ಬೇರೆ ಇಲ್ಲ, ಏಲಿಯನ್ಸ್ ನಮಗೆ ಗಾಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಸರ್, ಈಗ ಚಾರಿಯಟ್ಸ್ ಆಫ್ ಗಾಡ್ಸ್ ಅನ್ನೋ ಒಂದು ಬುಕ್ ಅಲ್ಲಿ ನಮ್ಮನ್ನ ಹ್ಯೂಮನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದೆ ಏಲಿಯನ್ಸ್, ನಮಗೆ ಗಾಡ್ ಅನ್ನೋದು ಬೇರೆ ಇಲ್ಲ, ಏಲಿಯನ್ಸ್ ನಮಗೆ ಗಾಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ನಮ್ಮ ಭೂಮಿಯಲ್ಲಿ ಎಷ್ಟೋ ಮಿಲಿಯ ವೆರೈಟಿ ಇರುವಂತ ಜೀವಿಗಳಿವೆ. ಆದರೆ ನಮ್ಮ ಮನುಷ್ಯ ಅಥವಾ ಹ್ಯೂಮನ್ ಬೀಯಿಂಗ್ ಅಂತ ನಾವು ಏನು ಹೇಳ್ತೇವೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದ್ರೆ ಮನುಷ್ಯನ ಹಾಗೆ ಇರುವ ಬೇರೆ ಜೀವಿಗಳು ಇಲ್ಲ, ಅಥವಾ ಮನುಷ್ಯ ತುಂಬಾ ಇಂಟೆಲಿಜೆಂಟ್ ಅವರಿಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ನಿಯರೆಸ್ಟ್ ಇರುವ ಜೀವಿಗಳು ಇಲ್ಲ. ಆದ್ರಿಂದ ಇದು ಕಂಪ್ಲೀಟ್ ಡಿಫರೆಂಟ್ ಇರುವುದರಿಂದ ಹೀಗೆ ಒಂದು ಇಮ್ಯಾಜಿನ್ ಮಾಡಿ, ಮನುಷ್ಯರು ಅನ್ನೋರು ಎಲ್ಲಿಯ ಬೇರೆ ಕಡೆಯಿಂದ ಬಂದವರು ಇರಬಹುದು, ಅಥವಾ ಬೇರೆ ಯಾವುದಾದ್ರೂ ಎಲಿಯನ್ಸ್ ಮನುಷ್ಯರನ್ನು ಇಲ್ಲಿ ಬಿಟ್ಟಿರಬಹುದು, ಅಥವಾ ಅವರು ಸೃಷ್ಟಿ ಮಾಡಿರಬಹುದು. ಇದೆಲ್ಲ ಇಮ್ಯಾಜಿನೇಷನ್ ಮಾಡಿ ಆ ಬುಕ್ ಬರೆದಿರಬಹುದು. ಆದ್ರಿಂದ ಮನುಷ್ಯರು ಅವರನ್ನೇ ದೇವರು ಅಂತ ತೆಕೊಂಡ್ರು ಅಥವಾ ಗಾಡ್ ಅಂತ ತೆಕೊಂಡ್ರು ಅಂತೆಲ್ಲ ಇಮ್ಯಾಜಿನೇಷನ್ ಇರಬಹುದು. ಯಾಕಂದ್ರೆ ಸೈಂಟಿಫಿಕಲಿ ಇದಕ್ಕೆ ಪ್ರೂಫ್ ಇಲ್ಲ. ಹಾಗಾದ್ರೆ ಸರಿ, ಫ್ಲೈಯಿಂಗ್ ಸಾಸರ್ಸ್ ಅಥವಾ UFOs ಅಂತ ನಾವು ನೋಡಿದ್ದೇವೆ ಅಂತ ನೆಟ್ ಅಲ್ಲೆಲ್ಲ ಶೇರ್ ಮಾಡ್ಕೊಳ್ತಾರೆ, ಅಥವಾ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾರೆ ಸರ್, ವಿಡಿಯೋಸ್ ಎಲ್ಲ ಮಾಡಿ. ಸೊ ಹಾಗಾದ್ರೆ ಅದು ಕೂಡ ಫಾಲ್ಸ್ ಅಂತ ಹೇಳುದು? ಅದು ಫ್ಲೈಯಿಂಗ್ ಸಾಸರ್ಸ್ ಅಥವಾ ಹಾರುವ ತಟ್ಟೆ ಅಂತ ಹೇಳುದು ತುಂಬಾ ಇಂಟ್ರೆಸ್ಟಿಂಗ್. ಇದರ ಬಗ್ಗೆ ತುಂಬಾ ಕಥೆಗಳು ಇವೆ, ಅಥವಾ ನೋಡಿದ್ದೇವೆ ಅಂತ ಎಷ್ಟೋ ಜನ ಹೇಳಿದ ಬಗ್ಗೆ ವರದಿಗಳು ಬಂದಿವೆ. ಆದರೆ ಇದಕ್ಕೆ ಕೂಡ ಬೇರೆ ಲೋಕದಿಂದ ಬಂದದ್ದು ಅದು ಅನ್ನುವುದಕ್ಕೆ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಬೇರೆ ಲೋಕದಿಂದ ಬಂದದ್ದಲ್ಲದಿದ್ರೆ ಬೇರೆ ಏನಿರಬಹುದು ಅಂತ ನಮಗೆ ಕ್ವಶನ್ ಬರ್ತದೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಸಲ ಆಪ್ಟಿಕಲ್ ಇಲ್ಯೂಷನ್ ಅಂತ ಹೇಳ್ತಾರೆ, ಒಂಥರ ದೃಷ್ಟಿ ಭ್ರಮೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಆಕಾಶದಲ್ಲಿ ಕೆಲವು ಕಾಣುವಂಥದ್ದು ನಮಗೆ, ಅಂದ್ರೆ ಆಕಾಶದಲ್ಲಿ ಏನು ಕಾಣ್ತದೆ ಎಲ್ಲವೂ ನಿಜ ಇರುವುದಿಲ್ಲ, ನಮಗೆ ಭ್ರಮೆ. ಅದು ಭ್ರಮೆ ಆಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳು ಇರ್ತವೆ. ಕೆಲವು ಸಲ ಆಕಾಶದಲ್ಲಿ ಮೋಡಗಳು ಬೇರೆ ಬೇರೆ ಆಕಾರ ತಗೊಳ್ತವೆ. ಅದು ಸ್ವಲ್ಪ ಕತ್ಲೆ ಇರುವಾಗ ಮೋಡದ ವಿಚಿತ್ರ ಆಕಾರ ನೋಡಿ ಅದೇ ಒಂದು ಹಾರುವ ತಟ್ಟೆ ಅಂತ ತಿಳ್ಕೊಳ್ಬಹುದು, ಅಥವಾ ಅದನ್ನು ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂತ ಹೇಳ್ತಾರೆ, ಅಂದ್ರೆ ಏನಂತ ಗುರುತಿಸಲಾಗದ್ದು, ಅಂಥದನ್ನು ಕೂಡ UFO ಅಂತ ತಗೊಳ್ಬಹುದು ಕೆಲವರು. ಹಾಗೆ ಸನ್ರೈಸ್ ಆಗುವಾಗ, ಸನ್ಸೆಟ್ ಆಗುವಾಗ ಎಲ್ಲ ಬೇರೆ ಬೇರೆ ಶೇಪ್ ಸೂರ್ಯನಿಗೆ ಬರುವ ಹಾಗೆ ಚಂದ್ರನಿಗೆ ಕೂಡ ಕೆಲವು ಸಲ ಬೇರೆ ಬೇರೆ ಶೇಪ್ ಬರ್ತದೆ. ಅಂದ್ರೆ ಮೂನ್ ರೈಸ್ ಆಗುವಾಗ, ಮೂನ್ ಸೆಟ್ ಆಗುವಾಗ, ಅದರ ಜೊತೆಗೆ ಮೋಡ ಸೇರಿಕೊಂಡ್ರಂತೂ ವಿಚಿತ್ರ ಆಕಾರಗಳು ಬರ್ತವೆ. ಈ ತರ ಕೆಲವು ಸಲ ಆಪ್ಟಿಕಲ್ ಇಲ್ಯೂಷನ್ ಆಗುವುದುಂಟು. ಅದನ್ನು ಹಾರುವ ತಟ್ಟೆ ಅಂತ ತಿಳ್ಕೊಂಡಿರುವ ಸಾಧ್ಯತೆ ಇದೆ. ಮತ್ತೆ ಈ ಹಾರುವ ತಟ್ಟೆಗಳ ಬಗ್ಗೆ ಹೊರಗಿನಿಂದ ಜೀವಿಗಳು ಬಂದದ್ದು, ಏಲಿಯನ್ಸ್ ಬಂದದ್ದು, ಹಾರುವ ತಟ್ಟೆಯಿಂದ ಇಳಿದು ಭೂಮಿಗೆ ಬಂದದ್ದು, ಇದೆಲ್ಲ ಕಥೆಗಳಲ್ಲಿ ಮಾತ್ರ. ಅಂದ್ರೆ ಇದರ ಬಗ್ಗೆ ಸೈಂಟಿಫಿಕ್ ಎವಿಡೆನ್ಸ್ ಯಾವುದು ಇಲ್ಲ. ಆತರ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಏನಾದ್ರು ಆತರ ಆಗಿದೆಯಾ ಸರ್ ಈ ಹಿಂದೆ? ಹಾರುವ ತಟ್ಟೆಗಳ ಬಗ್ಗೆ ಸರಿ, ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ತುಂಬಾ ಇಂಟ್ರೆಸ್ಟಿಂಗ್. ಏನಂದ್ರೆ, ಒಮ್ಮೆ ಒಬ್ಬ ಸ್ಟೂಡೆಂಟ್, ನಮ್ಮ ಅಸ್ಟ್ರಾನಮರ್ಸ್ ಕ್ಲಬ್ಬಿನ ಮೆಂಬರ್, ನಮ್ಮ ಮಹಾವೀರ ಕಾಲೇಜಿದ ಅಸ್ಟ್ರಾನಮರ್ಸ್ ಕ್ಲಬ್ಬಿನ ಮೆಂಬರ್, ಒಮ್ಮೆ ಬಹಳ ಖುಷಿಯಲ್ಲಿ ಬಂದ ನನ್ನ ಹತ್ರ ಬೆಳಿಗ್ಗೆ. ನಿನ್ನೆ ರಾತ್ರಿ ನಾನು 2 ಗಂಟೆಗೆ ಒಂದು ಹಾರುವ ತಟ್ಟೆ ನೋಡಿದೆ, ಅದು ನಾನು ಯಾವ ದಿಕ್ಕಿನಲ್ಲಿತ್ತು, ಹೇಗಿತ್ತು ಅಂತೆಲ್ಲ ಅವನ ಹತ್ರ ಕೇಳಿದೆ. ಕಡೆಗೆ ಅವನು ಹೇಳಿದ ಟೈಮ್, ಡೈರೆಕ್ಷನ್ ಎಲ್ಲ ನೋಡಿ ಅದು ಏನಿರಬಹುದು ಅಂತೇಳಿ ನಾನು ಹೀಗೆ ಸ್ಟಡಿ ಮಾಡಿದೆ. ಆಗ ನನಗೆ ಗೊತ್ತಾಯಿತು, ಅವ ಹೇಳಿದ ಜಾಗ, ದಿಕ್ಕು, ಆಕಾಶದಲ್ಲಿ ಅವ ಹೇಳಿದ ಜಾಗ ಮತ್ತೆ ಟೈಮ್ ನೋಡುವಾಗ ಅದು ಆ ದಿನ ಮೂನ್ ಸೆಟ್ ಆಗುವ ಟೈಮ್. ಅಂದ್ರೆ ನಮ್ಗೆ ಸನ್ರೈಸ್ ಸನ್ಸೆಟ್ ಎಲ್ರಿಗೂ ಗೊತ್ತಿರ್ತದೆ, ಆದ್ರೆ ಇದು ಮೂನ್ ರೈಸ್ ಮತ್ತೆ ಮೂನ್ ಸೆಟ್ ಅದು ಬೇರೆ ಬೇರೆ ದಿನ ಬೇರೆ ಬೇರೆ ಟೈಮ್. ಈಗ ಮೂನ್ ಸೆಟ್ ಆಗೋದು ಕೆಲವು ಸಲ ಸಂಜೆ ಆಗ್ಬೋದು, ಕೆಲವು ಸಲ ಮಧ್ಯರಾತ್ರಿ ಆಗ್ಬೋದು, ಕೆಲವು ಸಲ ಹಗಲ್ನಲ್ಲೇ ಆಗ್ಬೋದು. ಮೂನ್ ಇದು ಡೈಲಿ ಟೈಮ್ ಚೇಂಜ್ ಆಗ್ತಾ ಇರ್ತದೆ. ಅಂದ್ರೆ ಮೂನ್ ಅರ್ತಿನ ಸುತ್ತ ಆಕ್ಚುಲಿ ತಿರುಗುವುದರಿಂದ ಅದು ಬೇರೆ ಬೇರೆ ಆಗ್ತದೆ. ಹಾಗಾಗಿ ಹೆಚ್ಚಿನವರಿಗೆ ಮೂನ್ ರೈಸ್ ಮತ್ತೆ ಮೂನ್ ಸೆಟ್ಟಿನ ಟೈಮ್ ಗೊತ್ತಿರುವುದಿಲ್ಲ. ಹಾಗಾಗಿ ಮಧ್ಯರಾತ್ರಿ ಏನಾದರೂ ಆಕಾಶದಲ್ಲಿ ಮೂನ್ ಸೆಟ್ ಆಗುವಾಗ ಅದು ಕೆಂಪಾಗ್ತದೆ, ಅದರ ಜೊತೆ ಏನಾದರೂ ಮೋಡ ಸೇರಿದ್ರೆ ವಿಚಿತ್ರ ಆಕಾರ ಕಂಡ್ರೆ ಅದನ್ನೇ ಹಾರುವ ತಟ್ಟೆ ಅಂತ ತಿಳ್ಕೊಳ್ತಾರೆ. ಅದು
ಆ ಸ್ಟೂಡೆಂಟ್ ನನ್ನ ಹತ್ರ ಬಂದವ, ಅದನ್ನು ನೋಡಿದ್ದು ಮೂನ್ ಅಂತ ನನಗೆ ಗೊತ್ತಾಯಿತು, ಮತ್ತೆ ಅವನಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಈ ಥರ ಕೆಲವು ಸಲ ಭ್ರಮೆ ಆಗ್ತದೆ. ಇನ್ನೊಂದು ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಇದೆ. ನಾನಂದರೆ ಸ್ಟಾರ್ ಗೇಜಿಂಗ್ ಮಾಡ್ತಾ ಇರ್ತೇನೆ, ಸ್ಟೂಡೆಂಟ್ಸಿಗೆ ಆಕಾಶ ತೋರಿಸ್ತಾ ಇರ್ತೇನೆ. ಒಂದು ಸಲ ಇಲ್ಲಿ ಮಹಾವೀರ ಕಾಲೇಜಿನ ಟೆರೆಸಿಂದ ನಾನು ಅವರಿಗೆ ನಕ್ಷತ್ರಗಳನ್ನು ತೋರಿಸ್ತಾ ಇರುವಾಗ ಏನಾಯ್ತಂದರೆ, ಏನೋ ಒಂದು ವಿಚಿತ್ರ ಆಕೃತಿ ನಮ್ಮ ಆಕಾಶದಲ್ಲಿ ನಮ್ಮ ಕಡೆಗೆ ಬರುವ ಹಾಗೆ ಕಂಡಿತು. ಬರಿಗಣ್ಣಲ್ಲಿ ಆಕಾಶದ ರಾಶಿ ನಕ್ಷತ್ರಗಳನ್ನು ನಾನು ತೋರಿಸ್ತಾ ಇರುವಾಗ ಅದು ಬರಿಗಣ್ಣಲ್ಲಿ ಕಾಣ್ತಾ ಇತ್ತು. ಏನೋ ಒಂದು ಸುಮಾರು ದೊಡ್ಡ ಸೈಜ್ ಇತ್ತದು. ದೊಡ್ಡ ಸೈಜ್ ಅಂದ್ರೆ ಹೇಳಿದ್ರೆ ಅಂದ್ರೆ ತುಂಬಾ ದೂರದಿಂದ ಕಂಡದ್ದು, ಆದ್ರೆ ಯಾವುದೋ ಒಂದು ವಿಚಿತ್ರ ಆಬ್ಜೆಕ್ಟ್. ಅದು ತಟ್ಟೆ ಹಾಗೆ ಇರಲಿಲ್ಲ, ಬೇರೆ ರೀತಿ, ಒಂಥರ ಕ್ಲಿಯರ್ ಕೂಡ ಇರಲಿಲ್ಲ, ಒಂಥರ ಬಿಳಿ ಹರಡಿದ ಹಾಗೆ. ಬಿಳಿ ಅಂದ್ರೆ ಪರ್ಫೆಕ್ಟ್ ಬಿಳಿ ಅಲ್ಲ, ಅಂತೂ ಒಂಥರ ಏನು ಕರೆಕ್ಟ್ ಇದು ಮಾಡ್ಲಿಕ್ಕೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹತ್ತಿರ ಬಂತು. ಹತ್ತಿರ ಬರುವಾಗ ನಾವಂದ್ರೆ ಆಕಾಶವೇ ನೋಡ್ತಾ ಇದ್ದದ್ರಿಂದ ನಮಗೆ ಆಕಾಶದ ಬಗ್ಗೆ ಆಸಕ್ತಿ ಹೆಚ್ಚಿರುವುದರಿಂದ ನಮಗೆ ಅದು ಬಹಳ ಖುಷಿ ಆಯಿತು. ನಾನು ಹೇಳಿದ್ದೆ ಸ್ಟೂಡೆಂಟ್ಸ್ಗೆ, ನೋಡ್ತಾ ಇರಿ, ಏನಾಗ್ತದೆ ನೋಡುವ, ಯಾರಾದ್ರೂ ಎಲಿಯನ್ಸ್ ಬಂದ್ರ ನೋಡುವ ಅಂತೇಳಿ. ಕಡೆಗೆ ಅದು ಹತ್ತಿರ ಬಂತು. ಕಡೆಗೆ ಇಲ್ಲಿ ಇಳಿತಾರ ನೋಡುವ ಅಂತ ನಾವು ನೋಡ್ತಾ ಇರುವಾಗ ಅಷ್ಟರಲ್ಲಿ ಅದು ಡೈರೆಕ್ಷನ್ ಚೇಂಜ್ ಮಾಡಿ ದೂರ ಹೋಗಿ ಬಿಟ್ಟಿತ್ತು, ನಮಗೆ ಕಾಣಲಿಲ್ಲ, ಡಿಸ್ಅಪಿಯರ್ ಆಯಿತು ಸ್ವಲ್ಪ ಹೊತ್ತಲ್ಲಿ. ಅದು ಇಂಥದ್ದು ನೋಡಿದ ಕೂಡಲೇ ಹಾರುವ ತಟ್ಟೆ ಅಂತ ತಿಳ್ಕೊಳ್ತಾರೆ. ಆದರೆ ಅದು ಏನು ಇರಬಹುದು ಅಂತ ಹೇಳಿ ನಾನು ಮತ್ತೆ ಆಲೋಚನೆ ಮಾಡಿ ಸ್ಟೂಡೆಂಟ್ಸಿಗೆ ಹೇಳಿದೆ. ಅಂದರೆ ಬೇರೆ ಬೇರೆ ಈ ಥರ ಕಾಣಿಸ್ತದೆ. ಅದು ಏನಂದರೆ, ಅದು ಏನು ಇದ್ದಿರಬಹುದು ಅಂತ ಹೇಳಿದರೆ, ಇಲ್ಲಿ ಮಿಟಿಯೋಲಾಜಿಕಲ್ ಡಿಪಾರ್ಟ್ಮೆಂಟಿನವರು ಬೇರೆ ಬೇರೆ ಸ್ಥಳಗಳಿಂದ ಒಂದು ರೇಡಿಯೋ ಸಾಂಡ್ ಅಂತೇಳಿ ಒಂದು ಅಪ್ಪರ್ ಅಟ್ಮಾಸ್ಫಿಯರ್ ಸ್ಟಡೀಸಿಗೆ ಕಳಿಸ್ತಾರೆ. ಅದರಲ್ಲಿ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಇರ್ತದೆ. ಆ ಸಣ್ಣ ಇನ್ಸ್ಟ್ರೂಮೆಂಟಲ್ಲಿ ಟೆಂಪರೇಚರ್, ಪ್ರೆಷರ್ ಎಲ್ಲ ಮೆಷರ್ ಮಾಡುವಂಥದ್ದು ಇರ್ತದೆ. ಅದು ಮೇಲೆ ಹೋಗ್ಲಿಕ್ಕೆ ಅದಕ್ಕೊಂದು ಬೆಲೂನ್ ಕಟ್ಟಿರ್ತಾರೆ. ಆ ಬೆಲೂನ್ನಲ್ಲಿ ಲೈಟ್ ಗ್ಯಾಸಸ್ ಫಿಲ್ ಮಾಡಿರ್ತಾರೆ. ಅದು ಮೇಲೆ ಹೋಗ್ತದೆ. ಕಡೆಗೆ ಇದೆಲ್ಲ ಸುಮಾರು ಅದು ಎಷ್ಟು ಸಮಯ ಬರ್ತದೆ ಅಷ್ಟು ಸಮಯ ಇರ್ತದೆ. ಮತ್ತೆ ಅದು ಬೇರೆ ಬೇರೆ ಕಾರಣದಿಂದ ಅಲ್ಲಿ ಪ್ರೆಷರ್ ಎಲ್ಲ ವೇರಿ ಆಗುವಾಗ ಅದು ಬರ್ಸ್ಟ್ ಆಗಿ ಹೋಗ್ತದೆ. ಬೆಲೂನ್ ಬರ್ಸ್ಟ್ ಆಗುವಾಗ ಇದು ಆ ಬರ್ಸ್ಟ್ ಆದ ಬೆಲೂನಿನ ಸಮೇತ ಅದು ಕೆಳಗೆ ಬೀಳ್ತದೆ. ಆದ್ರೆ ಅದು ಲೈಟ್ ಇರುವುದರಿಂದ ಕೆಳಗೆ ಬೀಳುವಾಗ ಒಮ್ಮೆಲೆ ಬೀಳುವುದಿಲ್ಲ. ಅದು ಕೂಡ ಗಾಳಿ ಬರುವಾಗ ಸ್ವಲ್ಪ ಆಚೆ ಈಚೆ ಹೋಗ್ತದೆ. ಹಾಗೆ ನಮ್ಗೆ ಅದು ಬೀಳ್ತಾ ಇರುವುದು, ಮೆಲ್ಲ ಬೀಳ್ತಾ ಇರುವುದು, ಅದು ಒಮ್ಮೆ ನಮ್ಗೆ ಹತ್ತಿರ ಬಂದ ಹಾಗೆ ಆಗ್ತದೆ, ದೂರ ಬಂದ ಹಾಗೆ ಆಗ್ತದೆ, ಮತ್ತೆ ಸ್ವಲ್ಪ ದೂರ ಹೋಗುವಾಗ ನಮ್ಗೆ ಕಾಣುವುದಿಲ್ಲ. ಹಾಗೆ ಅದರಲ್ಲಿ ಲೈಟ್ ಕೂಡ ಇರ್ತದೆ, ಸಣ್ಣ ಲೈಟ್ ಕೂಡ ಇರ್ತದೆ. ಹಾಗೆ ನಮ್ಗೆ ಅದು ಕಂಡಿರಬಹುದು ಅಂತೇಳಿ ನಾನು ಆಲೋಚನೆ ಮಾಡಿದೆ. ಈ ತರ ಕೆಲವು ಕಾಣುವುದು ಉಂಟು. ಆದರೆ ಬೇರೆ ಲೋಕದಿಂದ ಜೀವಿಗಳು ಬಂದ ಬಗ್ಗೆ ಇಷ್ಟರವರೆಗೆ ಯಾವುದೇ ಎವಿಡೆನ್ಸ್ ಇಲ್ಲ, ಅಂದ್ರೆ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಸರ್, ಈಗ ನಮ್ಮ ಡಿಟೆಕ್ಟಿವ್ ಸ್ಯಾಟಲೈಟ್ ಏನಿದೆ ಅದಕ್ಕಿಂತ ಏಲಿಯನ್ಸ್ ಅಡ್ವಾನ್ಸ್ಡ್ ಆಗಿದ್ದು, ಇನ್ ಕೇಸ್ ಅಡ್ವಾನ್ಸ್ಡ್ ಆಗಿದ್ದು, ನಮ್ಮ ಡಿಟೆಕ್ಟಿವ್ ಸ್ಯಾಟಲೈಟ್ಗೆ ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗದೆ ಅವ್ರು ನಮ್ಮ ಭೂಮಿಗೆ ಎಂಟರ್ ಆಗಿ ಯಾರಿಗಾದ್ರೂ ಕಾಣಿಸಿರ್ಬೋದಲ್ವ ಸರ್? ಸರಿ, ಆ ಪಾಸಿಬಿಲಿಟೀಸ್. ಈಗ ನಾವು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಅಂತ ಯಾಕೆ ಹೇಳುದಂದ್ರೆ, ನೀವು ಈಗ ಹೇಳಿದಾಗೆ ನಮ್ಮಲ್ಲಿ ಈಗ ತುಂಬಾ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಇದೆ. ಅರ್ತಿನ ಸುತ್ತ ತುಂಬಾ ಸ್ಯಾಟಲೈಟ್ಸ್ ಇದೆ. ಹೊರಗಿಂದ ಏನು ಬಂದರೂ ಕೂಡ ಗೊತ್ತಾಗ್ತದೆ ನಮಗೆ. ಅರ್ತಿನಲ್ಲಿ ಇಳಿದ್ರೂ ಗೊತ್ತಾಗ್ತದೆ, ಅಲ್ಲಿ ಎಂಟರ್ ಆದ್ರೂ ಗೊತ್ತಾಗ್ತದೆ. ಇವುಗಳಿಗೆ ಯಾವುದೂ ಸಿಗದೆ ಒಳಗೆ ಬರುವುದು ಕಷ್ಟ. ಆದ್ರಿಂದ ನಾವು ಸೈಂಟಿಫಿಕಲ್ ಎವಿಡೆನ್ಸ್ ಇಲ್ಲ ಅಂತ ಹೇಳುವುದು. ಆದರೆ ನೀವು ಹೇಳಿದಾಗೆ ನಮ್ಗೀಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ಗಿಂತ ಎಷ್ಟೋ ಸೈಂಟಿಫಿಕಲಿ ಅಡ್ವಾನ್ಸ್ ಆದ ಸಿವಿಲೈಸೇಷನ್ ಬೇರೆ ಇರುವ ಪಾಸಿಬಿಲಿಟಿ ಇದೆ. ಅವರು ನಮ್ಗಿಂತ ಹೆಚ್ಚು ಅಡ್ವಾನ್ಸ್ ಆಗಿ ನಮ್ಮ ಇದಕ್ಕೆ ಡಿಟೆಕ್ಟ್ ಮಾಡಲಿಕ್ಕೆ ಆಗದ ಹಾಗೆ ಬರಲಿಕ್ಕೂ ಸಾಕು, ಅದೆಲ್ಲ ಪಾಸಿಬಿಲಿಟಿ ಇದೆ. ಆದರೆ ನಮಗೆ ಈಗ ಗೊತ್ತಿರುವ ಸೈನ್ಸ್ ಪ್ರಕಾರ ನಮಗೆ ಯಾರು ಆ ಥರ ಭೂಮಿಗೆ ಬಂದದ್ದು ಗೊತ್ತಾಗ್ತದೆ. ಹಾಗಾದ್ರೆ ಈ ತರದ್ದೆಲ್ಲ ನೆಟ್ಟಲ್ಲಿ ಶೇರ್ ಮಾಡಿದ್ದೆಲ್ಲ ಜಸ್ಟ್ ಅವರು ಹೇಳಿದ್ದಷ್ಟೇ, ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗ್ಲಿಲ್ಲ ಅಂತ ಹೇಳುದು ಸರ್. ಹಾಗಾದ್ರೆ ಈಗ ರೀಸೆಂಟ್ ಆಗಿ ಒಂದು ಟಾಪಿಕ್ ತುಂಬಾ ಟ್ರೆಂಡ್ ಅಲ್ಲಿ ಉಂಟು, K2-18b ಅಂತ ಒಂದು ಪ್ಲಾನೆಟ್ ಸಿಕ್ಕಿದೆ, ಅಲ್ಲಿ ಜೀವಿಗಳು ಇರುವ ಸಾಧ್ಯತೆ ಉಂಟು ಅಂತ. ಸೊ ಅದೇನು ಸರ್? ಅದು ಇತ್ತೀಚೆಗೆ ಈಗ ಸ್ವಲ್ಪ ದಿನದ ಹಿಂದೆ, ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ಜೇಮ್ಸ್ ವೆಬ್ ಟೆಲಿಸ್ಕೋಪ್, ಈಗ ಲೇಟೆಸ್ಟ್ ಟೆಲಿಸ್ಕೋಪ್ ಇದರಲ್ಲಿ ಸ್ಪೇಸ್ ಅಲ್ಲಿ ಇರುವಂತದ್ದು, ಅದರಿಂದ ತುಂಬಾ ಮಾಹಿತಿಗಳು ಸಿಗ್ತಾ ಉಂಟು. ಆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಯೂಸ್ ಮಾಡಿ ಕೆಲವು ಸೈಂಟಿಸ್ಟ್ ಈ ಒಂದು ಪರ್ಟಿಕ್ಯುಲರ್ ಪ್ಲಾನೆಟ್ ಇದ್ದು ರಿಸರ್ಚ್ ಮಾಡುವಾಗ
ಅಂದರೆ ಅದು K2-18b ಅಂತ ಅದಕ್ಕೆ ಹೆಸರು ಕೊಟ್ಟದ್ದು. ಅದು ಒಂದು ಎಕ್ಸೋ ಪ್ಲಾನೆಟ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಹೊರಗಿರುವ ಪ್ಲಾನೆಟ್. ಹೊರಗೆ ಅಂದರೆ ಸ್ವಲ್ಪ ದೂರ ಅಲ್ಲ, ಅದು 124 ಲೈಟ್ ಇಯರ್ಸ್ ದೂರ ಇದೆ, ಅಷ್ಟು ಜ್ಯೋತಿರ್ವರ್ಷ ದೂರ ಇದೆ. ಅಷ್ಟು ದೂರದಲ್ಲಿರುವ ಇದರಲ್ಲಿ ಸ್ಟಡಿ ಮಾಡುವಾಗ, ಜೇಮ್ಸ್ ವೆಬ್ ಟೆಲಿಸ್ಕೋಪಲ್ಲಿ ಸ್ಟಡಿ ಮಾಡುವಾಗ ಅದರಿಂದ ಒಂದು ಡೈಮಿಥೈಲ್ ಸಲ್ಫೈಡ್ ಅಂತ ಹೇಳಿ ಒಂದು ಗ್ಯಾಸ್ ಅದರಲ್ಲಿ ಉಂಟು ಅಂತ ಗೊತ್ತಾಯಿತು. ಆ ಗ್ಯಾಸ್ ಬರುವುದು ಜೀವಿಗಳಿದ್ರೆ ಮಾತ್ರ, ಹಾಗಾಗಿ ಅಲ್ಲಿ ಜೀವಿಗಳು ಇರಬಹುದು ಅಂತ ಈ ತರ ಒಂದು ಊಹೆ. ಆದ್ರಿಂದ ಏನಾಯ್ತು, ಇಷ್ಟರವರೆಗೆ ನಮಗೆ ಬೇರೆ ಎಲ್ಲಿಯೂ ಜೀವಿಗಳಿರುವ ಬಗ್ಗೆ ಏನು ದಾಖಲೆ ಸಿಗಲಿಲ್ಲ. ಆದ್ರೆ ಇದು ಸಿಕ್ಕಿದ ಕೂಡಲೇ ಉಂಟಂತ ಹೇಳಲಿಕ್ಕೆ ಆಗುದಿಲ್ಲ. ಬೇರೆ ಯಾವುದಾದ್ರೂ ಕಾರಣದಿಂದ ಅದು ಉತ್ಪತ್ತಿ ಆಗಿದೆ, ಅದೆಲ್ಲ ಸ್ಟಡಿ ಮಾಡಬೇಕು. ಅಲ್ಲಿ ಏನೇನು ಗ್ಯಾಸ್ ಇದೆ ಬೇರೆ, ಅದೆಲ್ಲ ನಮಗೆ ಏನು ಗೊತ್ತಿಲ್ಲ. ಆದರೆ ಒಂದು ಪಾಸಿಬಿಲಿಟಿ ಅಂದರೆ ಸ್ವಲ್ಪ ಸಾಧ್ಯತೆ ಜಾಸ್ತಿ ಆಯಿತು, ಜೀವಿಗಳಿರುವ ಸಾಧ್ಯತೆ. ಅಂದರೆ ಇದನ್ನು ಇಲ್ಲಿಗೆ ಬಿಡುವುದಿಲ್ಲ ಸೈಂಟಿಸ್ಟ್, ಅದರ ಬಗ್ಗೆ ಇನ್ನು ಹೆಚ್ಚು ಅಧ್ಯಯನ ಮಾಡ್ತಾರೆ, ಮತ್ತೆ ಕನ್ಫರ್ಮ್ ಆಗ್ತದೆ. ಅಂತೂ ನಮಗೊಂದು ಆಶೆ ಹುಟ್ಟಿದೆ, ಅಂದರೆ ಅಲ್ಲಿ ಜೀವಿಗಳು ಇರಬಹುದು ಅಂತ. ಈಗ ಅಷ್ಟು ದೂರದಲ್ಲಿರೋ ಗ್ರಹದಲ್ಲಿ ಆ ಗ್ಯಾಸ್ ಉತ್ಪತ್ತಿ ಆಗ್ತದೆ ಅಂತ ನಾವು ಹೇಗೆ ಸರ್ ನಮ್ಮ ಸೈಂಟಿಸ್ಟ್ ಅದನ್ನು ಇದು ತುಂಬಾ ಕಷ್ಟ ಇದೆ. ಯಾಕಂದ್ರೆ 124 ಜ್ಯೋತಿರ್ವರ್ಷ ದೂರ ಅಂದ್ರೆ ಸಾಧಾರಣದ ದೂರ ಅಲ್ಲ. ಅಥವಾ ಇಲ್ಲಿಂದ ನಾವು ಟೆಲಿಸ್ಕೋಪ್ ಹಿಡಿದು ಅದನ್ನು ನೋಡ್ಲಿಕ್ಕೂ ಆಗುದಿಲ್ಲ. ಇದು ಎಲ್ಲ ಸ್ಟಡಿ ಮಾಡೋದು ಸ್ಪೆಕ್ಟ್ರಲ್ ಸ್ಟಡಿ, ಅಂದ್ರೆ ಅದರ ರೋಹಿತ ಅಧ್ಯಯನ ಮಾಡಿದಾಗ ಅದರಲ್ಲಿ ಏನೇನು ಇದೆ ಅಂತ ಗೊತ್ತಾಗ್ತದೆ. ಹಾಗೆ ಅದನ್ನು ಸ್ಪೆಕ್ಟ್ರಲ್ ಸ್ಟಡಿ ಮಾಡಿ ಅದರಲ್ಲಿ ಈ ಗ್ಯಾಸ್ ಉಂಟಂತ ಗೊತ್ತಾಗುತ್ತೆ. ಮತ್ತೆ ನೇರವಾಗಿ ಆ ಗ್ರಹವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಈಗ ನಾವು ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿರೋ ಗ್ರಹಗಳನ್ನ ನಮ್ಮಲ್ಲಿರೋ ಟೆಲಿಸ್ಕೋಪ್ ಗಳಿಂದ ನೋಡ್ಬೋದು ಸರ್. ಸೊ ಅದೇ ತರ ಬೇರೆ ಗ್ರಹಗಳನ್ನ ಕೂಡ ಈಗಾಗಲೇ ಸಿಕ್ಕಿದೆ, ತುಂಬಾ ಗ್ರಹಗಳು ಸಿಕ್ಕಿದೆ, ಅವುಗಳನ್ನ ಕೂಡ ನೋಡ್ಲಿಕ್ಕೆ ಸಾಧ್ಯ ಉಂಟಾ? ಈಗ ನಮ್ಮ ಸೋಲಾರ್ ಸಿಸ್ಟಮ್ ಅಂತ ಹೇಳಿದ್ರೆ ಇಲ್ಲಿಯ ಗ್ರಹಗಳು ಕೆಲವು ಕಿಲೋಮೀಟರ್ ದೂರ ಇರುವುದು ಅಷ್ಟೇ. ಅಂದ್ರೆ ಮಿಲಿಯಗಟ್ಟಲೆ ಕಿಲೋಮೀಟರ್ ದೂರ ಇರಬಹುದು. ಆದರೆ ಲೈಟ್ ಇಯರ್ ಅಂದ್ರೆ ಅದರಿಂದ ತುಂಬಾ ದೂರ, ಅದು ನಮ್ಮ ಟೆಲಿಸ್ಕೋಪ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಎಕ್ಸೋ ಪ್ಲಾನೆಟ್ಸ್ ಅಂತ ನಾವು ಏನು ಹೇಳ್ತೇವೆ ಅದನ್ನು ಟೆಲಿಸ್ಕೋಪ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಅದು ಇದೆ ಅಂತ ಗೊತ್ತಾಗುವುದು ಹೇಗೆ? ಇದನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ. ಇದನ್ನು ಕೂಡ ಸ್ಪೆಕ್ಟ್ರಲ್ ಸ್ಟಡೀಸ್ ಅಲ್ಲೇ ನೋಡುದು. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡ್ತಾರೆ. ಅಂದ್ರೆ ಈಗ ಒಂದು ನಕ್ಷತ್ರದ ಸುತ್ತ ಒಂದು ಗ್ರಹ ಅದಕ್ಕೆ ಆರ್ಬಿಟ್ ಆಗ್ತಾ ಇದೆ ಅಂತ ಆದ್ರೆ ಆಗ ಏನಾಗ್ತದೆ, ಅದು ಒಮ್ಮೆ ನಕ್ಷತ್ರದ ಎದುರಿಗೆ ಅಡ್ಡ ಬರ್ತದೆ ಅಂತ ತಗೊಳ್ಳುದು. ಆಗ ಏನಾಗ್ತದೆ, ಅಲ್ಲಿಂದ ಬರುವ ಲೈಟ್ ಕಮ್ಮಿ ಆಗ್ತದೆ. ಆಗ ಅಲ್ಲಿ ಗ್ರಹ ಉಂಟಂತ ಗೊತ್ತಾಗ್ತದೆ. ಅಂದ್ರೆ ಅದರದ ಬಗ್ಗೆ ತುಂಬಾ ಸ್ಟಡಿ ಮಾಡಬೇಕು. ಎಷ್ಟು ಇಂಟೆನ್ಸಿಟಿ ಕಡಿಮೆ ಆಗ್ತದೆ, ಅದರಲ್ಲಿ ಅದನ್ನು ಅಧ್ಯಯನ ಮಾಡಿ ಅದು ಎಷ್ಟು ಸೈಜ್ ಇರ್ಬೋದು ಇತ್ಯಾದಿ ಬೇರೆ ಬೇರೆ ಇದು ಮಾಡ್ತಾರೆ. ಡೈರೆಕ್ಟ್ ಆ ಗ್ರಹವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಅಥವಾ ಆ ಅಷ್ಟು ದೂರದಲ್ಲಿರುವ ನಕ್ಷತ್ರದ ಡೀಟೇಲ್ ಕೂಡ ನಮ್ಗೆ ಅದರದ್ದೇನು ಫೋಟೋ ತೆಗಿಲಿಕ್ಕೆ ಆಗುದಿಲ್ಲ. ನಮ್ಗೆ ನಕ್ಷತ್ರಗಳು ಕಾಣೋದು ಒಂದು ಚುಕ್ಕೆಯಾಗಿ ಮಾತ್ರ, ಅಷ್ಟು ದೂರ ಇರುವುದರಿಂದ. ಅದರಲ್ಲಿ ಏನು ಇದೆ ಅಂತ ನೋಡುವುದು ಅದರ ಸ್ಪೆಕ್ಟ್ರಮ್ ಸ್ಟಡಿ ಮಾಡಿ. ಆದ್ರಿಂದ ಇದೆಲ್ಲವೂ ಆಗೋದು ಸ್ಪೆಕ್ಟ್ರಮ್ ಸ್ಟಡಿ ಮಾಡಿ. ಹಾಗೆ ಗ್ರಹಗಳನ್ನು ಕೂಡ ಡೈರೆಕ್ಟ್ ಆಗಿ ಫೋಟೋ ತೆಗೆದು ನೋಡುವುದಲ್ಲ, ಬೇರೆ ಇಂಥ ಇಂಡೈರೆಕ್ಟ್ ಮೆಥಡ್ಸ್ ಇಂದ ಅದನ್ನು ಹುಡುಕುವುದು. ಹಾಗಾಗಿ ತುಂಬಾ ಕಷ್ಟ ಇದೆ ಅದನ್ನು ಹುಡುಕುವುದು. ಈಗಾಗಲೇ 5800 ಗ್ರಹಗಳಿದೆ ಅಂತ ಆಲ್ರೆಡಿ ಫೈಂಡ್ ಮಾಡಿದ್ದಾರೆ ಸರ್. ಇಷ್ಟೇ ಇರುವುದಾ ಅಥವಾ ಇನ್ನೂ ಇರ್ಬೋದಾ ಸರ್ ಗ್ರಹಗಳು? ಇನ್ನೂ ತುಂಬಾ ಜಾಸ್ತಿ ಇರುವ ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ವರ್ಷ ಹೋದ ಹಾಗೆ ಹೊಸ ಹೊಸ ಗ್ರಹಗಳನ್ನು ಕಂಡು ಹಿಡಿತಾ ಇದ್ದಾರೆ. ಅಂದ್ರೆ 1992ಕ್ಕಿಂತ ಮೊದಲು ಒಂದೇ ಒಂದು ಗ್ರಹ ಕೂಡ ಗೊತ್ತಿರಲಿಲ್ಲ, ಅಂದ್ರೆ ನಮ್ಮ ಸೌರವ್ಯೂಹದ ಹೊರಗೆ. 1992ರಿಂದ ಆರಂಭ ಆಗಿ ವರ್ಷ ಹೋದ ಹಾಗೆ ಹೆಚ್ಚು ಹೆಚ್ಚು ಗ್ರಹಗಳು ಸಿಕ್ಕಿದವು. ಅದರಲ್ಲಿ ನಮಗೆ ಜೀವಿಗಳ ಬಗ್ಗೆ ನಾವು ಹುಡುಕಾಟ ನಡೆಸುವಾಗ ನಮಗೆ ಯಾವ ಗ್ರಹಗಳು ಬೇಕು, ಹೆಬಿಟಬಲ್ ಝೋನಿನ ಒಳಗೆ ಇರುವ ಗ್ರಹಗಳು ಬೇಕು. ಈಗ ಆರಂಭದಲ್ಲಿ ಸಿಕ್ಕಿದ ಗ್ರಹಗಳು ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಗುರುಗ್ರಹಕ್ಕಿಂತ ತುಂಬಾ ದೊಡ್ಡದು. ನಮ್ಮ ಗುರುಗ್ರಹ ಬಹಳ ದೊಡ್ಡದು. ನಮ್ಮ ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್ ಜುಪಿಟರ್ ಏನಿದೆ, ಅದು ನಮ್ಮ ಭೂಮಿಗಿಂತ 1300 ಪಟ್ಟು ದೊಡ್ಡದು. ಆರಂಭದಲ್ಲಿ ಸಿಕ್ಕಿದ ಈ ಹೊರಗಿನ ಗ್ರಹಗಳು, ಅನ್ಯ ಲೋಕದ ಗ್ರಹಗಳಿದೆ ಅಲ್ಲ, ಅದು ನಮ್ಮ ಜುಪಿಟರ್ಗಿಂತ ತುಂಬಾ ದೊಡ್ಡದು. ಅದರ ನಂತರ ವರ್ಷ ಹೋದ ಹಾಗೆ ಸಣ್ಣ ಗ್ರಹಗಳು ಇವೆಯಾ ಅಂತೇಳಿ ಹೆಚ್ಚು ಹೆಚ್ಚು ರಿಸರ್ಚ್ ಮಾಡಿದಾಗ, ಅಂದ್ರೆ ನಾಸಾದವರು ಕೆಪ್ಲರ್ ಅನ್ನುವ ಒಂದು ಮಿಷನ್ ಕಳಿಸಿದ್ರು. ಅದು ಸ್ಪೇಸ್ ಟೆಲಿಸ್ಕೋಪ್.
ಅದರ ಮೂಲಕ ಸಣ್ಣ ಭೂಮಿಯ ಸೈಜಿನ ಗ್ರಹಗಳನ್ನು ಕೂಡ ನೋಡಬೇಕು ಅಂತೇಳಿ ಅವರು ಪ್ರಯತ್ನ ಪಟ್ಟು ಭೂಮಿಯ ಸೈಜ್ ಅಥವಾ ಭೂಮಿಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಸೈಜ್ ಇರುವಂಥ ತುಂಬ ಗ್ರಹಗಳನ್ನು ಅದರಲ್ಲಿ ಕಂಡುಹಿಡಿದಿದ್ದಾರೆ. ಅದು ಮಾತ್ರ ಅಲ್ಲ, ಹೆಬಿಟೇಬಲ್ ಝೋನ್ನಲ್ಲಿ ಇರುವ ಗ್ರಹಗಳನ್ನು ಕೂಡ ಕಂಡುಹಿಡಿದಿದ್ದಾರೆ. ಈಗ ಕೆಲವು ನಕ್ಷತ್ರಗಳ ಸುತ್ತ ಒಂದೆರಡು ಗ್ರಹಗಳು ಸಿಕ್ಕಿದ್ರೆ ಇನ್ನು ಕೆಲವು ನಕ್ಷತ್ರಗಳ ಸುತ್ತ ನಮ್ಮ ಸೋಲಾರ್ ಸಿಸ್ಟಮ್ನ ಹಾಗೆ ಈ ಒಂದು ಪ್ಲಾನೆಟರಿ ಸಿಸ್ಟಮೇ ಸಿಕ್ಕಿದೆ. ಹೀಗೆ ಇದನ್ನೆಲ್ಲ ನೋಡುವಾಗ ಹೇಗಂದ್ರೆ ಒಂದು ಈ ಥರ ಪ್ಲಾನೆಟರಿ ಸಿಸ್ಟಮ್ ಇರುವುದು ನಮ್ಮ ಭೂಮಿಗೆ ಮಾತ್ರ ಅಲ್ಲ, ಅದು ಎಲ್ಲ ನಕ್ಷತ್ರಗಳಿಗೂ ಇದೆ ಅಂತ ಹೇಳಿ ಒಂದು ನಾವು ಕನ್ಕ್ಲೂಷನ್ಗೆ ಬರ್ಲಿಕ್ಕಾಗ್ತದೆ. ಇದಕ್ಕೆ ಇನ್ನೂ ಬೇರೆ ಪ್ರೂಫ್ ಸಿಕ್ಕಿದೆ. ಹೇಗಂತ ಹೇಳಿದ್ರೆ ಹಬಲ್ ಟೆಲಿಸ್ಕೋಪ್ ನಿಮಗೆ ಗೊತ್ತಿರಬಹುದು, ತುಂಬಾ ಫೇಮಸ್. ಅದು ಕೂಡ ನಾಸಾದವರು ಸ್ಪೇಸಿಗೆ ಕಳಿಸಿದ್ದು. ಈ ಹಬಲ್ ಟೆಲಿಸ್ಕೋಪಿನ ಯೂಸ್ ಮಾಡಿ ಅಮೇರಿಕನ್ ಸೈಂಟಿಸ್ಟ್ ಒರಯನ್ ನೆಬ್ಯುಲಾ ಎಲ್ಲರಿಗೆ ಗೊತ್ತಿರುವಂಥದ್ದು, ನಾವು ಯಾವಾಗಲೂ ನಮ್ಮ ಟೆಲಿಸ್ಕೋಪ್ ಅಲ್ಲಿ ತೋರಿಸ್ತೇವೆ. ಆ ಒರಯನ್ ನೆಬ್ಯುಲಾದಲ್ಲಿ ಸ್ಟಾರ್ಸ್ ಹುಟ್ಟುತ್ತಾ ಇವೆ. ಆ ಹುಟ್ಟುತ್ತಾ ಇರುವ ಸ್ಟಾರ್ಸ್ ಅನ್ನು ಹಬಲ್ ಟೆಲಿಸ್ಕೋಪ್ ಮೂಲಕ ಸ್ಟಡಿ ಮಾಡಿದಾಗ ಆ ಹುಟ್ಟುತ್ತಾ ಇರುವ ಸ್ಟಾರ್ಸಿನ ಸುತ್ತ ಡಿಸ್ಕ್ ಫಾರ್ಮೇಶನ್ ಆಗ್ತಾ ಉಂಟಂತ ಗೊತ್ತಾಯ್ತು. ಆ ಡಿಸ್ಕ್ ಫಾರ್ಮೇಶನ್ ಯಾಕೆ ಆಗ್ತಾ ಉಂಟಂತ ಹೇಳಿದ್ರೆ ಆ ಡಿಸ್ಕಿನಿಂದ ಮತ್ತೆ ಗ್ರಹಗಳು ಹುಟ್ಟುತ್ತವೆ. ಗ್ರಹಗಳು ಹುಟ್ಟಲಿಕ್ಕಾಗಿ ಡಿಸ್ಕ್ ಫಾರ್ಮೇಶನ್ ಆಗ್ತಾ ಉಂಟು, ಎಲ್ಲ ಚಿಕ್ಕ ಚಿಕ್ಕ ಹೊಸ ಹುಟ್ಟುತ್ತಾ ಇರುವ ಸ್ಟಾರ್ಗಳ ಸುತ್ತ. ಅಂದ್ರೆ ಹೇಳಿದ್ರಿಂದ ಏನು ಗೊತ್ತಾಯ್ತು, ನಕ್ಷತ್ರಗಳು ಹುಟ್ಟುವಾಗಲೇ ಗ್ರಹಗಳು ಕೂಡ ಹುಟ್ಟಲಿಕ್ಕೆ ತಯಾರಿ ಆಗ್ತದೆ ಅಂತ ಹೇಳಿದ್ರೆ ನಕ್ಷತ್ರಗಳ ಸುತ್ತ ಗ್ರಹಗಳು ಇರುವುದು ಒಂದು ಎಂಥದ್ದು ನ್ಯಾಚುರಲ್ ಫಿನಾಮಿನ ಅಥವಾ ಒಂದು ಸಾಮಾನ್ಯವಾಗಿ ಇರುವಂತ ಒಂದು ಲಕ್ಷಣ ಅಂತ ಆಯ್ತು. ಹಾಗಾಗಿ ಎಷ್ಟೋ ಗ್ರಹಗಳು ಇರಬೇಕು, ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಗ್ರಹಗಳು ಇರಬೇಕು. ಈಗ ಕಂಡುಹಿಡಿದದ್ದು 5800 ಅಷ್ಟೇ. ಇನ್ನು ವರ್ಷ ಹೋದಾಗೆ ಹೊಸ ಹೊಸ ಗ್ರಹಗಳನ್ನು ಕಂಡುಹಿಡಿತಾರೆ. ಆದರೆ ನಾವು ಜನರಲ್ ಆಗಿ ಈಗ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳೋದಾದ್ರೆ ಸ್ವಲ್ಪ ಇಮ್ಯಾಜಿನ್ ಮಾಡಿದ್ರೆ ನಮ್ಮ ಗ್ಯಾಲಾಕ್ಸಿಯಲ್ಲಿ, ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ 200 ಬಿಲಿಯನ್ ನಕ್ಷತ್ರಗಳಿವೆ. ಅದರಲ್ಲಿ ಸುತ್ತ ಗ್ರಹಗಳು ಎಷ್ಟಿರ್ಬೋದು, ಅದಕ್ಕಿಂತ ಎಷ್ಟೋ ಪಟ್ಟು ಗ್ರಹಗಳು ಇರ್ತವೆ. ಇದು ಒಂದು ಗ್ಯಾಲಾಕ್ಸಿಯಲ್ಲಿ ಆಯಿತು. ನಮ್ಮ ಯೂನಿವರ್ಸ್ ಅಥವಾ ವಿಶ್ವದಲ್ಲಿ ಒಂದು ಗ್ಯಾಲಾಕ್ಸಿ ಇರುವುದಲ್ಲ, ಗ್ಯಾಲಾಕ್ಸಿಗಳು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಗ್ಯಾಲಾಕ್ಸಿಗಳಿವೆ. ಅಂದರೆ ಈಗ ಲೇಟೆಸ್ಟ್ ಈಗ ಸೈಂಟಿಸ್ಟ್ ಹೇಳುವ ಪ್ರಕಾರ ಟ್ರಿಲಿಯನ್ಸ್ ಆಫ್ ಗ್ಯಾಲಾಕ್ಸಿ. ಒಂದೊಂದು ಗ್ಯಾಲಾಕ್ಸಿಯಲ್ಲಿ 200 ಬಿಲಿಯನ್ ನಕ್ಷತ್ರ ಇದ್ದರೆ ಒಟ್ಟು ನಕ್ಷತ್ರಗಳು ಎಷ್ಟಾಗ್ತವೆ, ಅದರ ಸುತ್ತ ಗ್ರಹಗಳು ಎಷ್ಟಿರ್ಬೋದು, ಎಷ್ಟೋ ಟ್ರಿಲಿಯನ್ಸ್. ಹಾಗಾಗಿ ತುಂಬಾ ಗ್ರಹಗಳು ಇರ್ತವೆ. ಈಗ ನೀವು ಹೇಳಿದ್ರೆ ಹೆಬಿಟಬಲ್ ಝೋನ್ ಬೇಕು ಜೀವಿಗಳು ಬದುಕಲಿಕ್ಕೆ ಅಂತ. ಅದು ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ವೀನಸ್, ಮಾರ್ಸ್, ಭೂಮಿಯಲ್ಲಿ ಉಂಟು, ಬೇರೆ ಗ್ರಹದಲ್ಲಿ ಇಲ್ಲ. ಹಾಗಾದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಹೊರಗಿರುವ ಗ್ರಹಗಳಲ್ಲಿ ಯಾವ್ದ್ರಲ್ಲೂ ಇಲ್ವಾ ಸರ್ ಆ ತರದ್ದು ಹೆಬಿಟೇಬಲ್ ಝೋನ್? ಅದೇ ಸಿಕ್ಕಿದೆಯಾ ಸರ್? ಹೆಬಿಟೇಬಲ್ ಝೋನ್ ಇರುವ ಪ್ಲಾನೆಟ್ಸ್ ಅನ್ನು ಹುಡುಕ್ಲಿಕ್ಕಾಗಿಯೇ ಕೆಪ್ಲರ್ ಮೂಲಕ ಪ್ರಯತ್ನ ಮಾಡಿದಾಗ ಹೆಬಿಟೇಬಲ್ ಝೋನ್ ನಲ್ಲಿ ಇರುವ ಗ್ರಹಗಳು ಹಾಗೆ ನಮ್ಮ ಭೂಮಿಯ ಸೈಜಿನ ಗ್ರಹಗಳು ಕೂಡ ಈಗ ಹಲವು ಸಿಕ್ಕಿವೆ. ಹೀಗೆ ಸಿಕ್ಕಿರುವುದರಿಂದ ಈಗ ಜೀವಿಗಳು ಇರುವ ಸಾಧ್ಯತೆ ಹೆಚ್ಚಾಗಿದೆ. ಅಂದ್ರೆ ಅಲ್ಲಿ ಅಂಥ ಪ್ಲಾನೆಟ್ಸ್ಗಳಲ್ಲಿ ಜೀವಿಗಳು ಇರುವ ಸಾಧ್ಯತೆ ಇದೆ. ಈಗ ನಾವೀಗ ಹ್ಯೂಮನ್ಸ್ ಅಥವಾ ನಮ್ಮ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ, ಜೀವಿಗಳು ಬದುಕಲಿಕ್ಕೆ ಹೆಬಿಟೇಬಲ್ ಝೋನ್ ಬೇಕು, ಇದೆ ನೀರು ಬೇಕು, ಆಕ್ಸಿಜನ್ ಅಥವಾ ಯಾವುದೋ ಒಂದು ಆಮ್ಲ ಬೇಕು ಬದುಕಲಿಕ್ಕೆ ಅಂತ. ಒಂದಷ್ಟು ಗ್ರಹಗಳಲ್ಲಿ ಅದಿಲ್ಲ. ಸೊ ಅಲ್ಲಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವಂತಹ ಜೀವಿಗಳು ಹುಟ್ಟುವ ಸಾಧ್ಯತೆ ಇಲ್ವಾ ಸರ್? ಅದು ಕೂಡ ಪಾಸಿಬಿಲಿಟಿ ಇದೆ, ಇರ್ಬೋದು. ಈಗ ನಮ್ಮ ಭೂಮಿಯಲ್ಲೇ ನೋಡಿದ್ರೆ ಈಗ ನಾವು ಆಕ್ಸಿಜನ್ ಇನ್ಹೇಲ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೇವೆ. ಹಾಗೆ ಬೇರೆ ಮರಗಳು, ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ಉಪಯೋಗಿಸ್ತವೆ, ಆಕ್ಸಿಜನ್ ಬಿಡ್ತವೆ. ಹೀಗೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ಗ್ಯಾಸ್ ಬ್ರೀದ್ ಮಾಡುವಂತ ಜೀವಿಗಳು ಇರುವ ಪಾಸಿಬಿಲಿಟಿ ಇದೆ. ಆದರೆ ಅಂದ್ರೆ ನಮಗೆ ಈಗ ಗೊತ್ತಿರುವ ಸೈನ್ಸ್ ಪ್ರಕಾರ ಯಾವುದಾದ್ರೂ ಒಂದು ಅವರು ಬ್ರೀದ್ ಮಾಡಬೇಕು. ಹಾಗಾಗಿ ಅಲ್ಲಿ ಬ್ರೀದ್ ಮಾಡಲಿಕ್ಕೆ ಬೇಕಾದ ಒಂದು ಅಟ್ಮಾಸ್ಫಿಯರ್ ಬೇಕಾಗ್ತದೆ. ಹಾಗಾಗಿ ಈಗ ಸೈಂಟಿಸ್ಟ್ ಹುಡುಕುವುದರಲ್ಲಿ ಅಟ್ಮಾಸ್ಫಿಯರ್ ಇದೆಯಾ, ಮತ್ತೆ ಇಲ್ಲಿ ಭೂಮಿಯಲ್ಲಿ ಜೀವಿಗಳು ಹುಟ್ಟಿದ್ದೇ ನೀರಿನಲ್ಲಿ, ಫಸ್ಟಿಗೆ ಹುಟ್ಟಿದ ಜೀವಿಗಳು ನೀರಿನಲ್ಲಿ. ಹಾಗಾಗಿ ನೀರು ಅನ್ನೋದು ಜೀವಿಗಳಿಗೆ ಬಹಳ ಮುಖ್ಯ. ಹಾಗಾಗಿ ಈಗ ಸೈಂಟಿಸ್ಟ್ ನಮಗೆ ಗೊತ್ತಿರುವ ಸೈನ್ಸ್ ಪ್ರಕಾರ ಜೀವಿಗಳು ಇರಬೇಕಾದ್ರೆ ಅಲ್ಲಿ ನೀರಿರಬೇಕು, ಮತ್ತೆ ಉಸಿರಾಡಲಿಕ್ಕೆ ಏನಾದರೂ ಗಾಳಿ ಇರಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಈಗ ಓವರ್ ಆಲ್ ಹೇಳುವುದಾದ್ರೆ ನಿಮ್ಮ ಪ್ರಕಾರ ಏಲಿಯನ್ಸ್ ಇದೆಯಾ ಇಲ್ವೋ? ಓವರ್ ಆಲ್ ಹೇಳುವುದಾದ್ರೆ ನಾವು ಪಾಸಿಬಿಲಿಟಿ ತಗೊಳ್ಳುವ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳುವ.
ಎಷ್ಟೋ ವಿಷಯದಲ್ಲಿ ನಾವು ನಮಗೆ ಸೈಂಟಿಫಿಕಲಿ ಅಥವಾ ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ಆಗುತ್ತದೆ, ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ತೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ಟ್ರಿಲಿಯನ್ಸ್ ಆಫ್ ಗ್ಯಾಲಾಕ್ಸೀಸ್ ಇದೆ. ಅದರಲ್ಲಿ ನಮ್ಮದು ಆಂಡ್ರೋಮೆಡಾ ಗ್ಯಾಲಾಕ್ಸಿ ಒಂದು. ಈ ಆಂಡ್ರೋಮೆಡಾ ಗ್ಯಾಲಾಕ್ಸಿಯಲ್ಲಿ ನಮ್ಮ ಸೂರ್ಯ ಅನ್ನೋದೊಂದು ಸಾಮಾನ್ಯ ನಕ್ಷತ್ರ. ಈಗ ಸೂರ್ಯ ನಮಗೆ ಇಷ್ಟು ದೊಡ್ಡದಿದ್ದಾನೆ ಅಂತ ನಾವು ಹೇಳ್ತೇವೆ, ಆದರೆ ನಮ್ಮ ಗ್ಯಾಲಾಕ್ಸಿಗೆ ಕಂಪೇರ್ ಮಾಡಿದರೆ ಸೂರ್ಯ ಒಂದು ಚುಕ್ಕೆ. ಇದರಲ್ಲಿರುವ 200 ಬಿಲಿಯನ್ ನಕ್ಷತ್ರಗಳಲ್ಲಿ ಸೂರ್ಯನಿಗಿಂತ ದೊಡ್ಡ ನಕ್ಷತ್ರಗಳು ತುಂಬ ಇವೆ. ನಮಗೆ ಆಕಾಶದಲ್ಲಿ ಬರಿಗಣ್ಣಿಗೆ ಕಾಣುವ ನಕ್ಷತ್ರಗಳೆಲ್ಲ ಹೆಚ್ಚಿನವು ಸೂರ್ಯನಿಗಿಂತ ದೊಡ್ಡವು, ಎಷ್ಟೋ ಪಟ್ಟು ದೊಡ್ಡವು. ಹಾಗಿರುವಾಗ ಸೂರ್ಯ ಅನ್ನೋದೊಂದು ಸಾಮಾನ್ಯ ನಕ್ಷತ್ರ, ಅದರ ಸುತ್ತ ಇರುವ ನಮ್ಮ ಭೂಮಿ ಅನ್ನೋದೊಂದು ಸಾಮಾನ್ಯ ಗ್ರಹ. ಹಾಗಿರುವಾಗ ಇಷ್ಟೆಲ್ಲ ನಕ್ಷತ್ರಗಳು ಇರುವಾಗ, ಟ್ರಿಲಿಯನ್ಸ್ ನಕ್ಷತ್ರಗಳು ಇರುವಾಗ, ಅದರಲ್ಲಿ ನಮ್ಮ ಭೂಮಿಯಲ್ಲಿ ಮಾತ್ರ ಒಂದು ಜೀವಿಗಳು ಇರುವುದು ಅಂತ ನಾವು ಹೇಳೋದು, ಅದು ಆ ಥರ ಆಗುವ ಚಾನ್ಸಸ್ಸೇ ಕಡಿಮೆ ಅಂತ ಹೇಳ್ಬೋದು. ಆದ್ದರಿಂದ ಪಾಸಿಬಿಲಿಟಿ ದೃಷ್ಟಿಯಲ್ಲಿ ನೋಡಿದರೆ ಅಥವಾ ಸ್ಟ್ಯಾಟಿಸ್ಟಿಕಲ್ ಎವಿಡೆನ್ಸಿಂದ ನೋಡಿದರೆ ಬೇರೆ ನಕ್ಷತ್ರ ಲೋಕಗಳಲ್ಲಿ ಅಂದರೆ ಗ್ರಹಗಳು ಇವೆ ಅಂತ ಗೊತ್ತಾಗಿದೆ. ಆದ್ದರಿಂದ ಆ ಗ್ರಹಗಳಲ್ಲಿ ಅದು ಕೂಡ ಹೆಬಿಟೇಬಲ್ ಝೋನ್ನಲ್ಲಿ ಗ್ರಹಗಳು ಇವೆ ಅಂತ ಕೂಡ ಗೊತ್ತಾಗಿದೆ. ಮಾತ್ರ ಅಲ್ಲ, ಅಲ್ಲಿ ಅಟ್ಮಾಸ್ಫಿಯರ್ ಇರುವ ಗ್ರಹಗಳು, ಭೂಮಿಯ ಸೈಜಿನ ಗ್ರಹಗಳು ಎಲ್ಲ ಸಿಕ್ಕಿವೆ. ಹೀಗೆ ಸಿಕ್ಕಿರುವುದರಿಂದ ಬೇರೆ ನಕ್ಷತ್ರ ಲೋಕಗಳಲ್ಲಿ ಗ್ರಹಗಳಿರುವ ಚಾನ್ಸಸ್ ಬಹಳ ಬ್ರೈಟ್ ಆಗಿದೆ. ಆದರೆ ಇದೆ ಅಂತ ಹೇಳಿ ಡೆಫಿನೆಟ್ ಆಗಿ ನಾವು ಹೇಳಬೇಕಾದ್ರೆ, ಅದಕ್ಕೆ ಸೈಂಟಿಫಿಕಲಿ ಹೇಳಬೇಕಾದ್ರೆ ಸೈಂಟಿಫಿಕ್ ಎವಿಡೆನ್ಸ್ ಸಿಗಬೇಕು, ಅಂದರೆ ಅದು ಪ್ರೂವ್ ಆಗಬೇಕು. ಇಷ್ಟರವರೆಗೆ ಪ್ರೂವ್ ಆಗಲಿಲ್ಲ. ಅದಕ್ಕಾಗಿ ಆಗ ನಾವು ಡಿಸ್ಕಸ್ ಮಾಡಿದ ಹಾಗೆ ಬೇರೆ ಬೇರೆ ಮೆಥಡ್ಸಲ್ಲಿ ಸೈಂಟಿಸ್ಟ್ ಹುಡುಕ್ತಾ ಇದ್ದಾರೆ. ಅದರಲ್ಲಿ ಈಗ ಸದ್ಯಕ್ಕೆ ಎಲ್ಲಕ್ಕಿಂತ ಮೊದಲು ನಮಗೆ ಆನ್ಸರ್ ಸಿಗುವಂಥ ಮೆಥಡ್ ರೇಡಿಯೋ ಟೆಲಿಸ್ಕೋಪ್. ಈ ರೇಡಿಯೋ ಟೆಲಿಸ್ಕೋಪ್ ಮೂಲಕ ಡೈಲಿ ಅಂದರೆ ರೌಂಡ್ ದ ಕ್ಲಾಕ್ 24 hours ಬೇರೆ ಬೇರೆ ಕಂಟ್ರೀಸಿಂದ, ಬೇರೆ ಬೇರೆ ಜಾಗದಿಂದ, ಬೇರೆ ಬೇರೆ ಶಿಫ್ಟ್ನಲ್ಲಿ ಸೈಂಟಿಸ್ಟ್ ಹುಡುಕ್ತಾ ಇದ್ದಾರೆ, ರೇಡಿಯೋ ಕಳಿಸ್ತಾ ಇದ್ದಾರೆ, ರಿಸೀವ್ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಫೈನ್ ಮಾರ್ನಿಂಗ್ ನಮಗೆ ನ್ಯೂಸ್ ಬರ್ಬೋದು, ಇದು ಒಂದು ಏಲಿಯನ್ಸಿಂದ ನಮಗೆ ಸಂದೇಶ ಬಂದಿದೆ ಅಂತ. ನಮಗೆ ಯಾರಾದರೂ ಒಂದು ಏಲಿಯನ್ ಸಿಕ್ಕಿದರೆ ಸಾಕು, ಅವರ ಮೂಲಕ ಮತ್ತೆ ಬೇರೆ ಏಲಿಯನ್ ಸಿಗ್ಬೋದು. ಹಾಗೆ ನಾವು ಇಮ್ಯಾಜಿನ್ ಮಾಡ್ಬೋದು. ಆದರೆ ಇದಕ್ಕೆ ಉತ್ತರ ಸಿಗಬೇಕಾದ್ರೆ ನಾವು ಕಾಯಬೇಕು. ಇದಕ್ಕೆ ಬೇಗ ಉತ್ತರ ಸಿಗುವ ಹಾಗೆ ಆಗಲಿ ಅಂಥೇಳಿ ನಾವು ಹಾರೈಸ್ತೀವಿ. ಸರ್, ಲಾಸ್ಟ್ ಇದೊಂದು ಡೌಟ್ ಸರ್. ಈಗ ನೀವು ಹೇಳಿದ್ರಿ ಏಲಿಯನ್ಸ್ ಇದ್ರೂ ಕೂಡ ಅಡ್ವಾನ್ಸ್ಡ್ ಆಗಿರ್ಬೋದು ಅಂತ. ಏಲಿಯನ್ಸ್ ಅಡ್ವಾನ್ಸ್ಡ್ ಆಗಿದ್ರೆ ಇನ್ ಕೇಸ್ ನಾವಾದರೆ ಅಷ್ಟು ಅಡ್ವಾನ್ಸ್ಡ್ ಆಗಿಲ್ಲ, ಸೊ ಅವರನ್ನು ರೀಚ್ ಆಗ್ಲಿಕ್ಕೆ ಆಗ್ತಿಲ್ಲ, ನಮ್ಮ ಹತ್ರ ಅಷ್ಟೊಂದು ಟೆಕ್ನಾಲಜಿ ಇಲ್ಲ. ಏಲಿಯನ್ಸ್ ನಮಗಿಂತ ಅಡ್ವಾನ್ಸ್ಡ್ ಆಗಿದ್ದಾರೆ ಅಂತಾದರೆ ಅವ್ರ ಹತ್ರ ನಮಗಿಂತ ಅಡ್ವಾನ್ಸ್ ಟೆಕ್ನಾಲಜಿ ಇರ್ಬೋದಲ್ವ ಸರ್? ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಲ್ವ? ಅವ್ರು ಯಾಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಟ್ರೈ ಕೂಡ ಮಾಡ್ತಿಲ್ಲ ಈಗ? ಸರಿ, ಅವರು ಒಂದು ವೇಳೆ ತುಂಬ ಸೈಂಟಿಫಿಕಲಿ ಅಡ್ವಾನ್ಸ್ ಆಗಿದ್ದರೆ, ಅಂಥ ಸೈಂಟಿಫಿಕಲಿ ಅಡ್ವಾನ್ಸ್ ಆದ ಸಿವಿಲೈಸೇಷನ್ ಒಂದಲ್ಲ ತುಂಬ ಇರ್ಬೋದು. ಅವರು ಅವರಷ್ಟೇ ಅಡ್ವಾನ್ಸ್ ಆದ ಸಿವಿಲೈಸೇಷನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮದು ಅವರಿಗೆ ತುಂಬ ಸಿಲ್ಲಿ ಕಾಣ್ಬೋದು, ಇವರು ತುಂಬ ಹಿಂದೆ ಇದ್ದಾರೆ ಅಂತ. ಹಾಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಇಂಟ್ರೆಸ್ಟ್ ಅವರಿಗೆ ಇಲ್ಲದೇ ಇರ್ಬೋದು. ಹೀಗೆ ಇದೆಲ್ಲ ಪಾಸಿಬಿಲಿಟಿ, ಅಂದರೆ ಹೀಗೆಲ್ಲ ಪಾಸಿಬಿಲಿಟಿ ಇದೆ. ಅಂದರೆ ನಮಗಿಂತ ಅಡ್ವಾನ್ಸ್ ಆದವರಿಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಕೆಪಾಸಿಟಿ ಇರಬಹುದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಇಂಥ ಕಾರಣಗಳಿಂದ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡದೇ ಇರಬಹುದು. ಆದರೆ ಯಾವುದಾದ್ರೂ ಒಂದು ದಿನ ಏನಾದರೂ ಕಾರಣಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವರಿಗೆ ಮನಸ್ಸಾದರೆ ನಮ್ಮ ಅದೃಷ್ಟ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಏಲಿಯನ್ಸ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ದೀರಿ. ಸೊ ಆಲ್ಮೋಸ್ಟ್ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಡಿಯನ್ಸ್ ಇದು ಕೂಡ ಆಲ್ಮೋಸ್ಟ್ ಡೌಟ್ ಕ್ಲಿಯರ್ ಆಗಿರ್ಬೋದು. ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಯಾರೆಲ್ಲ ಇಷ್ಟೊತ್ತು ಕೂತ್ಕೊಂಡು ನಮ್ಮ ವಿಡಿಯೋ ನೋಡಿದ್ರು, ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಕ್ವಶನ್ಸ್ ಅಥವಾ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇವೆ, ದಯವಿಟ್ಟು ಈಗಲೇ ಹೋಗಿ ನೋಡಿ. ಆ್ಯಂಡ್ ಮುಂದಿನ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಥ್ಯಾಂಕ್ ಯು.